ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧ ಔಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಮಹಿಳೆಯರಲ್ಲಿ ಗರ್ಭಧಾರಣೆ ಅನ್ನೋದು ಅವರ ಜೀವಿತಾವಧಿಯಲ್ಲಿ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಅತ್ಯಂತ ಸುಖ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಸಮಯ. ಈ ಸಂದರ್ಭದಲ್ಲಿ ಗರ್ಭಿಣಿಯರಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಹಲವು ಬೆಳವಣಿಗೆಗಳಾಗ್ತದೆ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಲವಾರು ಬದಲಾವಣೆಗಳಾಗ್ತದೆ. ಸಾಮಾನ್ಯವಾಗಿ ಅವರು ಎಷ್ಟು ಆಹಾರ ಸೇವನೆ ಮಾಡ್ತಿರ್ತಾರೋ, ಎಷ್ಟು ಪೋಷಕಾಂಶಗಳು ತಗೊಳ್ತಾ ಇರ್ತಾರೋ ಅದಕ್ಕಿಂತನೂ ಹೆಚ್ಚು ಆಹಾರಗಳನ್ನ ಪೋಷಕಾಂಶಗಳನ್ನ ಅವರು ಸೇವನೆ ಮಾಡಬೇಕಾಗ್ತದೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಅವರು ತಾಯಿ ಹಾಗೂ ಮಗು ಎರಡು ಜೀವಗಳ ಆರೋಗ್ಯದ ಕಾಳಜಿಯನ್ನು ಹೆಚ್ಚು ವಹಿಸಬೇಕಾಗ್ತದೆ. 4-5 ತಿಂಗಳಾದ ನಂತರ ಮಗುವಿನ ಬೆಳವಣಿಗೆ ವೇಗವಾಗಿ ಆಗ್ತದೆ, ಬೇಗ ಆಗ್ತದೆ. ಈ ಸಂದರ್ಭದಲ್ಲಿ ಹೆಚ್ಚೆಚ್ಚು ಆಹಾರಗಳು ಪೋಷಕಾಂಶಗಳು ಅಗತ್ಯವಾಗಿ ಬೇಕಾಗಿರ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಗರ್ಭಿಣಿಯರು ಯಾವ ಯಾವ ಆಹಾರಗಳನ್ನ, ಯಾವ ಯಾವ ಪೋಷಕಾಂಶಗಳಿರ್ತಕ್ಕಂಥ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಗರ್ಭಿಣಿಯ ಆರೋಗ್ಯ ಹಾಗೂ ಮಗುವಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೆಯದು ಹಾಲು ಹಾಗೂ ಹಾಲಿನ ಉತ್ಪನ್ನಗಳು. ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಪನ್ನೀರ್ ಈ ಎಲ್ಲ ಒಂದು ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಪ್ರೋಟೀನು, ಕ್ಯಾಲ್ಶಿಯಂ ಅಧಿಕವಾಗಿ ಸಿಗ್ತದೆ. ತಾಯಿ ಹಾಗೂ ಮಗುವಿನ ಆರೋಗ್ಯ ಚೆನ್ನಾಗಿರ್ತದೆ. ಎರಡನೆಯದು ಮೊಟ್ಟೆ. ಮೊಟ್ಟೆಯಲ್ಲಿ ಗುಡ್ ಪ್ರೋಟೀನ್ ಇರ್ತದೆ, ಮಿನರಲ್ಸ್, ವೈಟಮಿನ್ಸ್ ಈ ಎಲ್ಲ ಅಂಶಗಳಿರೋದ್ರಿಂದ ತಾಯಿಯ ಹಾಗೂ ಮಗುವಿನ ಆರೋಗ್ಯವನ್ನು ಕಾಪಾಡ್ತದೆ. ಪ್ರಮುಖವಾಗಿ ಮೊಟ್ಟೆಯಲ್ಲಿ ಕೋಲಿನ್ ಅಂತ ಒಂದು ಅಂಶ ಇದೆ, ಪೋಷಕಾಂಶ. ಇದು ಮಗುವಿನ ಒಂದು ನರ್ವ್ ಡೆವಲಪ್ಮೆಂಟ್ಸ್, ನರಗಳ ಒಂದು ಬೆಳವಣಿಗೆಗೆ, ಬ್ರೈನ್ ಡೆವಲಪ್ಮೆಂಟ್, ಮೆದುಳಿನ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿದೆ. ಮೂರನೆಯದು ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ವೈಟಮಿನ್ B6, ಫೋಲಿಕ್ ಆ್ಯಸಿಡ್ ಈ ಎಲ್ಲ ಪೋಷಕಾಂಶಗಳಿದೆ. ಇದನ್ನು ಸೇವನೆ ಮಾಡೋದ್ರಿಂದ ತಾಯಿಯ ಹಾಗೂ ಮಗುವಿನ ಆರೋಗ್ಯ ಚೆನ್ನಾಗಿರ್ತದೆ. ಕೆಲವೊಂದು ಬಾರಿ ಈ ಗರ್ಭಿಣಿಯರಿಗೆ ಮಲಬದ್ಧತೆ ಸಮಸ್ಯೆ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲೂ ಈ ಬಾಳೆಹಣ್ಣು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತದೆ. ಐದನೆಯದು ದ್ವಿದಳ ಧಾನ್ಯಗಳು, ಡೈಕಾಟಿಲಿಡಾನ್ಸ್ ಅಂತಾರೆ. ಅದರಲ್ಲಿ ಪ್ರಮುಖವಾಗಿ ಸೋಯಾಬೀನು, ಬಟಾಣಿ, ನೆಲಗಡಲೆ, ಕಡಲೆಕಾಯಿ ಈ ಥರ ಎಲ್ಲ ಒಂದು ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ನಾರಿನಂಶ ಜಾಸ್ತಿ ಇರ್ತದೆ, ಪ್ರೋಟೀನ್ ಜಾಸ್ತಿ ಇರ್ತದೆ ಹಾಗೂ ಇದರಲ್ಲಿ ಈ ಒಂದು ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ ಈ ಎಲ್ಲ ಅಂಶಗಳಿರೋದ್ರಿಂದ ತಾಯಿಯ ಮಗುವಿನ ಆರೋಗ್ಯ ಕಾಪಾಡ್ತದೆ. ಆರನೆಯದು ಬೀಜಗಳು, ಅಂದರೆ ಕುಂಬಳಕಾಯಿ ಬೀಜ. ಪ್ರಮುಖವಾಗಿ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ತದೆ, ನಾರಿನಂಶ ಇರ್ತದೆ, ತಾಯಿ ಮಗುವಿನ ಆರೋಗ್ಯವನ್ನು ಕಾಪಾಡ್ತದೆ. ಏಳನೆಯದು ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣಿನಲ್ಲಿ ಪ್ರಮುಖವಾಗಿ ವೈಟಮಿನ್ C ಅಧಿಕವಾಗಿದೆ. ವೈಟಮಿನ್ C ಇದೆ, ಪೊಟ್ಯಾಷಿಯಮ್ ಇದೆ, ಈ ಎಲ್ಲ ಅಂಶಗಳಿರೋದ್ರಿಂದ, ಪೋಷಕಾಂಶಗಳಿರೋದ್ರಿಂದ ಫೋಲೇಟ್ ಇದೆ. ಇದು ಐರನ್ ಅಬ್ಸರ್ಪ್ಷನ್ನ ಜಾಸ್ತಿ ಮಾಡ್ತದೆ. ನಾವು ಯಾವುದಾರೋ ಐರನ್ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಕಬ್ಬಿಣಾಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ಅದರ ಅಬ್ಸಾರ್ಪ್ಷನ್ಗೆ, ಅದು ದೇಹದಲ್ಲಿ ಅಬ್ಸರ್ವ್ ಆಗಬೇಕು ಅಂದರೆ ವೈಟಮಿನ್ C ಅಗತ್ಯವಾಗಿ ಬೇಕಾಗ್ತದೆ. ಆದ್ದರಿಂದ ಪ್ರತಿನಿತ್ಯ ಕಿತ್ತಳೆ ಹಣ್ಣು ಇಲ್ಲ ಕಿತ್ತಳೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ವೈಟಮಿನ್ C ಆರೋಗ್ಯವನ್ನು ಕಾಪಾಡ್ತದೆ. ಎಂಟನೆಯದು ಹಸಿರು ಎಲೆ ತರಕಾರಿಗಳು. ಹಸಿರು ಎಲೆ ತರಕಾರಿಗಳ ಸೇವನೆ ಮಾಡೋದ್ರಿಂದ ಇದರಲ್ಲಿ ಕ್ಯಾಲ್ಶಿಯಮ್ಮು, ಪ್ರೋಟೀನು, ವೈಟಮಿನ್ಸು, ನಾರಿನಂಶ ಇದೆ, ಆರೋಗ್ಯವನ್ನು ಕಾಪಾಡ್ತದೆ. 9ನೆಯದು ಓಟ್ಸ್ ಮೀಲ್. ಈ ಓಟ್ಸ್ನ ಸೇವನೆ ಮಾಡೋದ್ರಿಂದ ಇದರಲ್ಲಿ ಸೆಲೆನಿಯಮ್ ಅಂತ ಒಂದು ಅಂಶ ಇದೆ, ಪ್ರೋಟೀನು, ಕ್ಯಾಲ್ಶಿಯಂ ಅಂಶ ಇದೆ, ಫೈಬರ್ ಅಂಶ ಇದೆ. ಇದನ್ನು ಸೇವನೆ ಮಾಡೋದ್ರಿಂದ ನಾರಿನಂಶ ಇರೋದ್ರಿಂದ ಆರೋಗ್ಯವನ್ನು ಕಾಪಾಡ್ತದೆ, ಸುಲಭವಾಗಿ ಜೀರ್ಣ ಆಗ್ತದೆ, ತಾಯಿಯ ಮಗುವಿನ ಆರೋಗ್ಯವನ್ನು ಕಾಪಾಡ್ತದೆ. 10ನೆಯದು ಸಾಲ್ಮನ್ ಫಿಶ್. ಈ ಒಂದು ಮೀನನ್ನು ಸೇವನೆ ಮಾಡೋದ್ರಿಂದ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ, ಆರೋಗ್ಯವನ್ನು ಕಾಪಾಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ತರಕಾರಿಗಳನ್ನ, ಯಾವ ಯಾವ ಪದಾರ್ಥಗಳನ್ನ ನೀವು ಸೇವನೆ ಮಾಡೋದ್ರಿಂದ ಗರ್ಭಿಣಿಯರ ಆರೋಗ್ಯ, ಮಗುವಿನ ಬೆಳವಣಿಗೆ
ಚೆನ್ನಾಗೇ ಆಗ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.